ಅಧಿಕಾರಿಗಳಿಗೆ ಆಟ, ಗರ್ಭಿಣಿಯರಿಗೆ ಸಂಕಷ್ಟ. ಬಡವರ ಜೀವದ ಜೊತೆಗೆ ಚೆಲ್ಲಾಟವಾಡ್ತಾ ಇದೆಯಾ ಜಿಬಿಎ. ಹೆರಿಗೆ ಆಸ್ಪತ್ರೆಗೆ ಬೀಗ ಹಾಕಿ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ಗರ್ಭಿಣಿಯರು ನೋವು ಬಂದ್ರೆ ಎಲ್ಲಿಗೆ ಹೋಗಬೇಕು, ಕಣ್ಣಿದ್ದು ಕೂಡ ಕುರುಡರಂತೆ ವರ್ತಿಸಿದ್ದಾರ ಜಿಬಿಎ ಅಧಿಕಾರಿಗಳು ಅಂತ ಹೇಳ್ಕೊಂಡೀಗ ಪ್ರಶ್ನೆ ಮೂಡ್ತಾ ಇದೆ. ಗವಿಪುರಂ ಗುಟ್ಟಳ್ಳಿಯ ಜಿಬಿಎ ಹೆರಿಗೆ ಆಸ್ಪತ್ರೆಗೆ ಬೀಗ ಬಿದ್ದಿದೆ. ಚಿಕ್ಕಪೇಟೆ ಕ್ಷೇತ್ರಕ್ಕೆ ಒಳಪಡುವಂತಹ ಹೆರಿಗೆ ಆಸ್ಪತ್ರೆಗೆ ಬೀಗ ಬಿದ್ದಿದೆ. ಬಿಲ್ಡಿಂಗ್ ಸೋರಿಕೆ, ವೈದ್ಯರ ಕೊರತೆ ನೆಪ, ಈ ಎಲ್ಲ ಕಾರಣಗಳನ್ನು ಕೊಟ್ಟು ಆಸ್ಪತ್ರೆಗೆ ಬೀಗ ಹಾಕಲಾಗಿದೆ. 1 ವರ್ಷದಿಂದ ಹೆರಿಗೆ ಆಸ್ಪತ್ರೆಗೆ ಅಧಿಕಾರಿಗಳು ಬೀಗ ಹಾಕಿರೋದು ಬಡವರ ಜೀವದ ಜೊತೆಗೆ ಜಿಬಿಎ ಚೆಲ್ಲಾಟವನ್ನ ಆಡ್ತಾ ಇದೆಯಾ. ಹೆರಿಗೆ ಆಸ್ಪತ್ರೆಗೆ ಬೀಗ ಹಾಕಿ ಸುಮ್ಮನಾಗಿದ್ದಾರೆ. ಈಗ ಹೆರಿಗೆಯ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಗರ್ಭಿಣಿಯರು ಹೆರಿಗೆ ನೋವು ಬಂದ್ರೆ ಎಲ್ಲಿಗೆ ಹೋಗಬೇಕು ಅನ್ನುವಂತಹ ಪ್ರಶ್ನೆ. ಕಣ್ಣಿದ್ದೂ ಕೂಡ ಜಿಬಿಎ ಅಧಿಕಾರಿಗಳು ಕುರುಡರಂತೆ ವರ್ತಿಸ್ತಾ ಇರೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಗವಿಪುರಂ ಗುಟ್ಟಳ್ಳಿಯ ಜಿಬಿಎ ಹೆರಿಗೆ ಆಸ್ಪತ್ರೆಗೆ ಬೀಗ ಬಿದ್ದಿರೋದ್ರಿಂದಾಗಿ ಸಾರ್ವಜನಿಕರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚಿಕ್ಕಪೇಟೆ ಕ್ಷೇತ್ರಕ್ಕೆ ಒಳಪಡುವಂತಹ ಹೆರಿಗೆ ಆಸ್ಪತ್ರೆಗೆ ಬೀಗ ಬಿದ್ದಿದೆ. ಇದು ಹೆರಿಗೆ ಹಾಸ್ಪಿಟಲು 1 ವರ್ಷ ಆಗಿದೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೇ ಇಲ್ಲಿರೋ ಪೇಷಂಟ್ಗೆಲ್ಲ ಹೋಗ್ಬೇಕಂದ್ರೆ ವಾಣಿ ವಿಲಾಸ ಇಲ್ಲ ಪ್ರೈವೇಟ್ ಹೋಗ್ಬೋದು, ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಆಗಲ್ಲ. ಒಂದು ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ, ಏನೋ ಗೊತ್ತಿಲ್ಲ, ಈಗೆಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಂದಕ್ಕೂ ನಾವು ಬೇರೆ ಕಡೆನೇ ಹೋಗಬೇಕು. ಎಮರ್ಜೆನ್ಸಿ ಇದೆ, ನಾವು ಇಲ್ಲೆಲ್ಲೂ ಏನು ಇದು ಮಾಡೋಕ್ಕಾಗಲ್ಲ. ಬೇರೆ ಕಡೆ ಹೋದರೆ ಟ್ರೀಟ್ಮೆಂಟು ನಮ್ಮ ದುಡ್ಡಿರೋರೇನೋ ಹೋಗ್ತಾರೆ, ಇಲ್ದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಮುಂಚೆ ಎಲ್ಲ ಡಾಕ್ಟರ್ಸ್ ಎಲ್ಲ ಇದ್ದು ಚೆನ್ನಾಗೂ ನೋಡ್ತಾಯಿದ್ರು. ಆ ಕಾಲದಾಗಿಂದ ತುಂಬ ಹೆರಿಗೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ನಡೀತಾಯಿತ್ತು. ತುಂಬ ಹಳೆ ಬಿಲ್ಡಿಂಗು, ಚೆನ್ನಾಗೂ ನೋಡ್ತಾಯಿದ್ರು. ಏನಂತ ಗೊತ್ತಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಆ ಥರ ಮಾಡಿದ್ದಾರೆ. ಹಲವಾರು ಕಾಮಗಾರಿಗಳ ಹೆಸರಿನಲ್ಲಿ ಕೋಟಿ ಖರ್ಚು ಮಾಡುವಂತಹ ಜಿಬಿಎ ತನ್ನ ಹಳೆಯ ಆಸ್ಪತ್ರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೇನೋ ಅನ್ನುವಂತಹ ಪ್ರಶ್ನೆ. ಯಾಕಂತಂದರೆ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು, ಇದು ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂತಹ ಒಂದು ಜಿಬಿಎ ಆಸ್ಪತ್ರೆ. ಜಿಬಿಎಗೆ ಒಳಪಡುವಂತಹ ಆಸ್ಪತ್ರೆ ಇದು, ಹೆರಿಗೆ ಆಸ್ಪತ್ರೆ. ಸುಮಾರು 60 ವರ್ಷ ಹಳೆಯ ಕಲ್ಲು ಬಿಲ್ಡಿಂಗ್ ಇದು. ಆದರೆ ಈ ಆಸ್ಪತ್ರೆಯನ್ನು ನಾವು ಇವಾಗ ನೋಡಿದರೆ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಹೋಗಿದೆ ಅನ್ನುವಂಥದ್ದನ್ನು. ಪೂರ್ತಿ ಏನು ಬೀಗ ಹಾಕಲಾಗಿದೆ ಆಸ್ಪತ್ರೆಗೆ. ಹೆರಿಗೆ ಆಸ್ಪತ್ರೆ ಇದು. ಅಕ್ಕಪಕ್ಕದಲ್ಲಿರುವಂತಹ ಯಾರೇ ಏನು ಗರ್ಭಿಣಿಯರು ಇಲ್ಲಿಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದರು. ಆದರೆ ಈಗ ಈ ಆಸ್ಪತ್ರೆ ಪೂರ್ತಿ ಏನು ಮುಚ್ಚಲಾಗಿದೆ, ಯಾವುದೇ ರೀತಿಯ ಚಿಕಿತ್ಸೆ ಸಿಗ್ತಾ ಇಲ್ಲ. ತುಂಬ ಹಳೆಯ ಆಸ್ಪತ್ರೆ, ಕಲ್ ಬಿಲ್ಡಿಂಗ್ ನಾವು ನೋಡಬಹುದು. ಎಷ್ಟು ವಿಶಾಲವಾದಂತಹ ಜಾಗ ಇದೆ, ಆಸ್ಪತ್ರೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಒಂದಷ್ಟು ಜನ ಹೇಳುವಂಥದ್ದು. ಇಲ್ಲಿ ನೀರು ಸೋರ್ತಾ ಇತ್ತು, ಹಾಗಾಗಿ ಅದರ ಜೊತೆಗೆ ಇನ್ನು ವೈದ್ಯರ ಸಿಬ್ಬಂದಿಗಳ ಕೊರತೆ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಈ ಆಸ್ಪತ್ರೆಯನ್ನು ಬಂದ್ ಮಾಡಲಾಗಿದೆ ಅನ್ನುವಂಥದ್ದನ್ನು. ಆದರೆ ಈ ಆಸ್ಪತ್ರೆ ಯಾವುದೇ ಕಾರಣಕ್ಕಾದ್ರೂ ಸ್ವಲ್ಪ ದಿನ ಬಂದ್ ಮಾಡಿದ್ರೂ ಕೂಡ ಮತ್ತೆ ಇದನ್ನು ತೆರಿಬೋದಿತ್ತು. ಯಾಕಂತಂದರೆ ಜಿಬಿಎ ಈಗಾಗಲೇ ಹೇಳುತ್ತೆ, ಉತ್ತಮ ಚಿಕಿತ್ಸೆ ಕೊಡಬೇಕು, ಬಡವರಿಗೆ ಉತ್ತಮವಾದಂತಹ ಉಚಿತವಾದಂತಹ ಚಿಕಿತ್ಸೆಯನ್ನು ಕೊಡುವಲ್ಲಿ ನಾವು ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಬಡವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.